ಚಿತ್ರದುರ್ಗದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಮೆಡಿಕಲ್ ಕಾಲೇಜ್ ಡೀನ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದು. ಕೆಡಿಪಿ ಸಭೆಯಲ್ಲಿ ಡೀನ್ ಯುವರಾಜ್ ವಿರುದ್ಧ ಶಾಸಕರೇ ಆರೋಪ ಮಾಡಿದ್ದಾರೆ. ಶಾಸಕ ಬಿಜಿ ಗೋವಿಂದಪ್ಪ ಗಂಭೀರವಾದ ಆರೋಪ ಮಾಡಿದ್ದಾರೆ. ಹಣ ಕೊಟ್ಟವರನ್ನೇ ತಂದು ಮುಂದೆ ನಿಲ್ಲಿಸ್ತೇನೆ ಅಂತ ಶಾಸಕರು ಗರಂ ಆಗಿದ್ದಾರೆ. ಎಲ್ಲಿ ಭ್ರಷ್ಟಾಚಾರ ಇಲ್ಲ, ಎಲ್ಲ ಕಡೆ ಭ್ರಷ್ಟಾಚಾರ, ಇಲ್ಲೂ ಕೂಡ ಭ್ರಷ್ಟಾಚಾರ. ಇದು ಶಾಸಕರೇ ಮಾಡಿರುವಂತಹ ಆರೋಪ. ಕೊಪ್ಪಳಲ್ಲಿ ಇರ್ತಾರೆ, ಕೊಪ್ಪಳಲ್ಲಿ ಅಪ್ ಡೌನ್ ಮಾಡ್ತಾರೆ. ಬಹಳಷ್ಟು ಸತಿ ಹಿಂದೆ ನಾನು ನೋಡಿದೆ. ಐ ಲಾಸ್ಟ್ ಇಂಟ್ರೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಅವ್ರೆ. ನನ್ನ ರಿಕ್ವೆಸ್ಟ್ ಏನಂದ್ರೆ ಚಿತ್ರದುರ್ಗದವರು ಸಿಗಲ್ವಾ ನಿಮ್ಗೆ ಅರ್ಹ ವ್ಯಕ್ತಿ ಡೈರೆಕ್ಟರ್ ಆಗ್ಲಿಕ್ಕೆ? ಫ್ರಾಮ್ ಚಿತ್ರದುರ್ಗ ಸಿಗ್ತಾರಲ್ಲ ಸರ್, ಸಾಕಷ್ಟು ಜನ ಸಿಗ್ತಾರೆ ಇಲ್ಲಿ ಡೈರೆಕ್ಟರ್ ಆಗ್ಲಿಕ್ಕೆ. ಕೊಪ್ಪಳಲ್ಲಿ ಇರ್ತಾರೆ, ಕೊಪ್ಪಳಲ್ಲಿ ನೋಡಿ, ಇವತ್ತಿನವರೆಗೆ ಸಾರ್ವಜನಿಕರು ಆರೋಪ ಮಾಡಿದ್ದನ್ನು ಕೇಳಿದ್ದೀವಿ. ಸರ್ ಹಿಂಗೆ ಆಗ್ತಾ ಇದೆ ಸರ್, ಇವರೆಲ್ಲ ಲಂಚ ತಗೊಳ್ತಿದ್ದಾರೆ ಸರ್ ಅಂತ ಸಾರ್ವಜನಿಕರು ಹೇಳ್ತಾರೆ. ಆದರೆ ಇಲ್ಲಿ ಶಾಸಕರೇ ಆರೋಪ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರಾಘವೇಂದ್ರ, ಒಂದ್ ಕಡೆ ನೋಡಿದಾಗ ಈ ಶಾಸಕರ ಅಸಹಾಯಕತೆ ಅಂತ ಕಾಣಿಸ್ತಾ ಇದೆ. ಶಾಸಕರೇ ಮುಂದೆ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಲಂಚ ತಗೊಳ್ತಾ ಇದ್ದಾರೆ ಅಂತ, ಆದರೂ ಕೈಯಲ್ಲಿ ಏನೂ ಮಾಡದೇ ಇರುವಂತಹ ಪರಿಸ್ಥಿತಿ. ಖಂಡಿತ. ಈಗ ಸದ್ಯ ಚಿತ್ರದುರ್ಗದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ಸಾಕಷ್ಟು ದಿನಗಳ ಒಂದು ಹೋರಾಟದ ಫಲವಾಗಿ ಚಿತ್ರದುರ್ಗದಲ್ಲಿ ಮೆಡಿಕಲ್ ಕಾಲೇಜ್ ಆಗಿರ್ತಕ್ಕಂಥದ್ದು. ಸದ್ಯ ಆ ಮೆಡಿಕಲ್ ಕಾಲೇಜಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳನ್ನ ಅಥವಾ ಪ್ರೊಫೆಸರ್ಗಳನ್ನ ಈ ಒಂದು ರೀತಿಯಲ್ಲಿ ಯುವರಾಜ್ ಅನ್ನುವಂತಹ ಡೀನ್ರು ಈ ರೀತಿಯಾಗಿರ್ತಕ್ಕಂಥ ಒಂದು ಹಣವನ್ನ ಪಡೆದು ಲಂಚವನ್ನ ಪಡಿತಾ ಇದ್ದಾರೆ ಅಂತಕ್ಕಂಥ ಆರೋಪ ಈಗ ಖುದ್ದು ಶಾಸಕರೇ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ ಆಗ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆ ಮೆಡಿಕಲ್ ಕಾಲೇಜು ಬಹಳ ದಿನಗಳಿಂದ ಆಗ್ಬೇಕು ಅಂತಕ್ಕಂಥ ವಿಚಾರ ಇತ್ತು, ಈಗ ಆಗಿದೆ. ಬಟ್ ಅದರಲ್ಲಿ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬಿಲ್ಡಿಂಗು ಇನ್ನು ವ್ಯವಸ್ಥಿತವಾಗಿ ಕಾಲೇಜು ಕಟ್ಟಡ ಆಗ್ಬೇಕು. ಆದ್ರೆ ಆ ಮಧ್ಯೆನೆ ಈ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು ಸಾಕಷ್ಟು ಈಗ ಚರ್ಚೆಗೆ ಶುರು ಆಗಿರ್ತಕ್ಕಂಥದ್ದು. ಈಗಾಗಲೇ ಹೊಸದುರ್ಗ ಶಾಸಕರು ಕೂಡ ಒಂದು ಕೆಡಿಪಿ ಸಭೆಯಲ್ಲಿ ಈ ಕುರಿತಂತೆ ಸಾಕಷ್ಟು ಅಧಿಕಾರಿಗಳು ಮತ್ತು ಸಚಿವರು ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದೇ ರೀತಿ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರು ಕೂಡ ಈಗಾಗಲೇ ನಾನು ಕೂಡ ಈ ವಿಚಾರದ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ಡೀನ್ರ ವಿರುದ್ಧ ಈ ರೀತಿ ಆರೋಪಗಳು ಕೂಡ ಕೇಳಿ ಬಂದಿದೆ. ಅಧಿಕಾರಿಗಳನ್ನ ಅಂದ್ರೆ ವೈದ್ಯರನ್ನ ಅಥವಾ ಪ್ರೊಫೆಸರ್ಗಳನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಲಂಚವನ್ನ ಕೇಳಿದ್ರು ಅಂತಕ್ಕಂಥ ವಿಚಾರವೂ ಕೂಡ ನನಗೂ ಕೂಡ ತಲುಪಿದೆ. ಇದು ಒಂದು ಕಪ್ಪು ಚುಕ್ಕೆಯಾಗತ್ತೆ. ಅಭಿವೃದ್ಧಿ ಪರವಾಗಿ ಶಾಸಕರು, ಸಚಿವರು, ಜಿಲ್ಲೆಯವರು ಕೆಲಸ ಮಾಡ್ತಿರ್ಬೇಕಾದ್ರೆ ಇಂತಹ ಅಧಿಕಾರಿಗಳು ಈ ರೀತಿ ಘಟನೆಗಳನ್ನ ನಡೆಸಿದಾಗ ಎಲ್ಲ ಒಂದ್ ರೀತಿ ಇದು ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಇವ್ರನ್ನ ರಿಮೂವ್ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಈಗ ಸಾಕಷ್ಟು ಕೆಡಿಪಿ ಸಭೆಯಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಇನ್ ಮುಂದೆ ಅಧಿಕಾರಿಗಳು ಅಥವಾ ಸಚಿವರು ಈ ಕುರಿತಂತೆ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಸದ್ಯ ಮೆಡಿಕಲ್ ಕಾಲೇಜ್ನಲ್ಲಿ ಇರ್ತಕ್ಕಂಥ ಈ ಒಂದು ಆರೋಪ ಮುಂದಕ್ಕೆ ಇದು ತೊಡೆದು ಹೋಗಿ ಒಂದು ಒಳ್ಳೆಯ ಆಡಳಿತ ಆಗತ್ತಾ ಅಂತಕ್ಕಂಥದ್ದನ್ನು ಕೂಡ ಈಗ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಅಷ್ಟೇ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.